ಕಬ್ಬಿಣದ ಅದಿರು ಹಾಗೂ ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿ ಚಿನ್ನದ ಕುರ್ಚಿ, ಚಿನ್ನದ ಕಿರೀಟ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ ವ್ಯಕ್ತಿ ನಾನೇ ಕೃಷ್ಣದೇವರಾಯ ಎನ್ನುತ್ತಿದ್ದ ವ್ಯಕ್ತಿ ಇಂದು ಚಂಚಲಗೂಡು ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾನೆ. ಅಂತಹವರ ಪಾರ್ಟಿ ಬಿಎಸ್ಆರ್. ಇವತ್ತು ಬಿಎಸ್ಆರ್ ಅಭ್ಯರ್ಥಿ ಗಣೇಶ್ ನಿಂತಿರುವುದು ಈ ತಾಲೂಕಿನ ಮತಗಳನ್ನ ಒಡೆಯಲು, ಬೇರೆ ಪಕ್ಷಕ್ಕೆ ಅನುಕೂಲ ಮಾಡಿಕೊಡಲು. ಆದ್ದರಿಂದ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದ್ರೆ ಕೆ ವೆಂಕಟೇಶ್ ಅವರನ್ನ ಗೆಲ್ಲಿಸುವಂತೆ ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಅವರು ಪಟ್ಟಣದ ಕಾಂಗ್ರೆಸ್ ಕಚೇರಿ ಪಕ್ಕದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಮತ್ತು ಚುನಾವಣಾ ಪ್ರಚಾರ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದರು. ನಂತರ ಮುಂದುವರೆದು, ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನೆಂದೂ ಇಲ್ಲಿಯವರೆಗೆ ಭ್ರಷ್ಟಾಚಾರ ಮಾಡಿಲ್ಲ, ಮುಂದೆಯೂ ಸಹ ಮಾಡುವುದಿಲ್ಲ. ನನ್ನ ಮೇಲೆ ಭ್ರಷ್ಟಾಚಾರ ಇದೆ ಎಂದು ಸಾಬೀತುಪಡಿಸಿದ್ದಲ್ಲಿ ಸಂಪೂರ್ಣವಾಗಿ ರಾಜಕೀಯ ನಿವೃತ್ತಿ ಪಡೆದು ಮನೆಗೆ ಹೋಗುತ್ತೇನೆಂದರು. ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಹಲವಾರು ಭ್ರಷ್ಟಾಚಾರದ ಆಪಾದನೆಗಳಿವೆ. ಅವರು ನನ್ನ ಮೇಲೆ ಮಾತನಾಡುವುದು ಏನಿದೆ, ಅವರ ಜವಾಬ್ದಾರಿ ಅರಿಯಬೇಕು ಎಂದರು. ಇವತ್ತವರೆಗೆ ಭ್ರಷ್ಟಾಚಾರ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದೆ ಅಂದ್ರೆ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿಯಾಗಿ ಅಪಪ್ರಚಾರಗಳಿಗೆ ತಾವ್ಯಾರು ಕೂಡ ಕಿವಿ ಕೊಡಬಾರದು. ಜೆಡಿಎಸ್ನವರಿಗೆ ತಕ್ಕ ಪಾಠವನ್ನ ಈ ಚುನಾವಣೆಯಲ್ಲಿ ನಾವು ಆರೋಪ ಮಾಡುವಾಗ ಜವಾಬ್ದಾರಿಯಿಂದ ಮಾಡಬೇಕು. ಈ ಸಂದರ್ಭ ಎಐಸಿಸಿಯ ರಾಜ್ಯ ಉಸ್ತುವಾರಿ ಹನುಮಂತರಾವ್, ಸಂಸದ್ ವಿಶ್ವನಾಥ್, ಸಚಿವರುಗಳಾದ ಆರ್.ವಿ. ದೇಶಪಾಂಡೆ, ಎಚ್.ಎಸ್. ಮಹದೇವ್ ಪ್ರಸಾದ್, ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವೆ ಮೋಟಮ್ಮ, ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಮತ್ತಿತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ರೈಲ್ವೆ ಸಚಿವ ಕೆಎಚ್ ಮುನಿಯಪ್ಪ ಸಂಗಮ ವಾಹಿನಿಯೊಂದಿಗೆ ಮಾತನಾಡಿದರು. ಹಿಂದುಳಿದ ವರ್ಗದ ನೇತಾರರನ್ನು ಮುಖ್ಯಮಂತ್ರಿಯಾಗಿ ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೇವರಾಜ ಅರಸವರಿಂದ ಹಿಡಿದು ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾತ್ರ ಮುಖ್ಯಮಂತ್ರಿ ಮಾಡಿದ್ದು, ಬೇರೆ ಯಾವ ಪಕ್ಷನೂ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ನಾನು ಜನರಿಗೆ ಮನವಿ ಮಾಡ್ತೀನಿ.